ಇಸ್ರೇಲ್ ಇರಾನ್ ಯುದ್ಧದ ನಡುವೆ ಒಂದು ಆಸಕ್ತಿದಾಯಕ ಮಾಹಿತಿಯೊಂದು ಹೊರಬಿದ್ದಿದೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿಗೂ ಭಾರತಕ್ಕೂ ಇದೆ ಒಂದು ಸಂಬಂಧ. ಇರಾನ್ ಸಂಸ್ಥಾಪಕ ರುಹಲ್ಲಾ ಖಮೇನಿ ತಾತನದ್ದು ಭಾರತ. ಉತ್ತರ ಪ್ರದೇಶದ ಬಾರಾಬಂಕಿಯಿಂದ ಇರಾನ್ಗೆ ವಲಸೆ ಹೋಗಿದ್ದರು. ಖಮೇನಿ ತಾತನ ಹೆಸರು ಸೈಯದ್ ಅಹಮದ್ ಮುಸಾವಿ ಹಿಂದಿ ಅಂತ. ಇರಾನ್ ದೇಶಕ್ಕೆ ಏನು ಆಗದಿರಲೆಂದು ಉತ್ತರ ಪ್ರದೇಶದ ಬಾರಾಬಂಕಿಯಿಂದ ಇರಾನ್ಗೆ ವಲಸೆ ಹೋಗಿದ್ರು. ಖಮೇನಿ ತಾತನ ಹೆಸರು ಸೈಯದ್ ಅಹಮದ್ ಮುಸಾವಿ ಹಿಂದಿ ಅಂತ ಹೇಳಿ ಅವರ ಹೆಸರು. ಮುಸಾವಿ ತಂದೆ ದಿನ್ ಅಲಿ ಶಾ 1700ರಲ್ಲಿ ಪರ್ಷಿಯಾದಿಂದ ಭಾರತಕ್ಕೆ ಬಂದಿದ್ರು. 1800ರಲ್ಲಿ ಬಾರಾಬಂಕಿಯ ಅಹಮದ್ ನಗರದಲ್ಲಿ ಅಹಮದ್ ಮುಸಾವಿ ಜನನ ಆಗಿತ್ತು. ಮೊಘಲರ ಆಳ್ವಿಕೆ ಮುಗಿದ ಮೇಲೆ ಇರಾನ್ಗೆ ಅಹಮದ್ ಮುಸಾವಿ ವಲಸೆ ಹೋಗ್ತಾರೆ. 1834ರಲ್ಲಿ ಇರಾನ್ನ ಖಮೇಯನ್ ಎಂಬ ಪಟ್ಟಣದಲ್ಲಿ ಕುಟುಂಬ ಸಮೇತ ವಾಸ ಇರ್ತಾರೆ. ಇಲ್ಲಿಯೇ ಇರಾನ್ ಸಂಸ್ಥಾಪಕ ರುಹಲ್ಲಾ ಖಮೇನಿ ಜನನ ಆಗಿರುವಂತಹ. ಇದು ಸೊ 1834ರಲ್ಲಿ ಇರಾನ್ನ ಖಮೇಯನ್ ಎಂಬ ಪಟ್ಟಣದಲ್ಲಿ ಕುಟುಂಬ ಸಮೇತ ವಾಸ ಮಾಡ್ತಾರೆ. ಈಗ ಇರತಕ್ಕಂಥ ಅಯಾತುಲ್ಲಾ ಖಮೇನಿ ಏನಿದ್ದಾರೋ ಅವರ ತಾತ ಉತ್ತರ ಪ್ರದೇಶದಲ್ಲಿದ್ದರು. ಪರ್ಷಿಯನ್ನಿಂದ ಅಲ್ಲಿಗೆ ವಲಸೆ ಬಂದಿದ್ರು. ಮೊಘಲ್ ಆಳ್ವಿಕೆಯ ನಂತರ ಭಾರತದಲ್ಲೇ ಇದ್ದಂತಹ ಅಯಾತುಲ್ಲಾ ಖಮೇನಿ ಅವರ ತಾತ ಮತ್ತೆ ತನ್ನ ಕುಟುಂಬ ಸಮೇತವಾಗಿ ಇರಾನಿಗೆ ವಲಸೆ ಹೋಗ್ತಾರೆ. ಇರಾನ್ನಲ್ಲೇ ಉಳ್ಕೋತಾರೆ. ಇದು ಖಮೇನಿ ಕುಟುಂಬ ಮತ್ತು ಭಾರತಕ್ಕಿರ್ತಕ್ಕಂತಹ ಸಂಬಂಧದ ಬಗ್ಗೆ ಒಂದಷ್ಟು ಆಸಕ್ತಿದಾಯಕವಾದಂತಹ ಮಾಹಿತಿ. ಕಾರಣ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧಗಳು ನಡೀತಾ ಇದೆ. ದಿನದಿಂದ ದಿನಕ್ಕೆ ಆ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಯಾತುಲ್ಲಾ ಖಮೇನಿಗೂ ಗೌರಿಬಿದನೂರಿಗೂ ಏನು ಸಂಬಂಧ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೇನೆ ಅಯಾತುಲ್ಲಾ ಕುಟುಂಬ ಮೂಲತಃ ಭಾರತದವರು ಅಥವಾ ಭಾರತದಲ್ಲಿದ್ದವರು ಅಥವಾ ಪರ್ಷಿಯಾದಿಂದ ಭಾರತಕ್ಕೆ ವಲಸೆ ಬಂದಿದ್ರು. ಸಾಕಷ್ಟು ವರ್ಷಗಳ ಕಾಲ ಇಲ್ಲೇ ಬದುಕಿ ಬಾಳಿದಂತಹ ಒಂದು ಕುಟುಂಬ. ಅದಾದ ನಂತರ ಭಾರತದಿಂದ ಇರಾನಿಗೆ ವಲಸೆ ಹೋದರು. ಅಲ್ಲಿಂದ ಅವರ ಕುಟುಂಬ ಅಲ್ಲೇ ಉಳ್ಕೊಳ್ಳಿತು. ಇನ್ನು 1800 ಅದರಲ್ಲೂ ಕೂಡ 1970ರ ದಶಕದಲ್ಲೂ ಕೂಡ ಅಲ್ಲಿ ಬೇರೆ ಕುಟುಂಬಸ್ಥರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಇರಾನನ್ನು. ಆ ಕುಟುಂಬ ಈಗ ಅಮೇರಿಕ ಸರ್ಕಾರದ ಗುಲಾಮಗಿರಿಯಲ್ಲಿ ಅಥವಾ ಅಮೇರಿಕ ಸರ್ಕಾರದ ಕಪಿಮುಷ್ಟಿಯಲ್ಲಿ ಬಂಧಿಯಾಗಿದೆ. ಅಂತಹ ಒಂದು ಕುಟುಂಬ ಇರಾನ್ನನ್ನು ಬಿಟ್ಟು ಹೋದ ನಂತರ ಅಲ್ಲಿ ಅಯಾತುಲ್ಲಾ ಖಮೇನಿ ಆಡಳಿತವನ್ನು ಕೈಗೆತ್ತಿಕೊಳ್ತಾರೆ. ಅದಾದ ನಂತರ ಇರಾನ್ ಅತ್ಯಂತ ಶರೀಅತ್ ನಿಯಮಗಳಲ್ಲಿ ಒಂದಾದ ಒಂದು ದೇಶವಾಗಿ ಮಾರ್ಪಡುತ್ತೆ. ಅಲ್ಲಿಯವರೆಗೂ ಕೂಡ ಅಲ್ಲಿ ಹಿಂದೆ ಆಳ್ವಿಕೆ ಮಾಡ್ತಾ ಇದ್ದಂಥ ಒಬ್ಬ ರಾಜವಂಶಸ್ಥ ಆತ ತನಗೆ ಬೇಕಾದ ಹಾಗೆ ದೇಶವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು. ಅದಾದ ನಂತರ ಜನ ದಂಗೆ ಹೇಳಿದ್ರು. ಅದಾದ ಮೇಲೆ ಅಯಾತುಲ್ಲಾ ಖಮೇನಿ ಅವರು ಆಡಳಿತವನ್ನು ಕೈಗೆತ್ತಿಕೊಳ್ತಾರೆ. ಈಗಲೂ ಕೂಡ ಖಮೇನಿ ಅವರ ಆಡಳಿತವೇ ಇರಾನ್ನಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.